ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ 3 ತಿಂಗಳು ಇರುವಾಗಲೇ ಈಗ ಭಾರಿ ಕಸರತ್ತು ನಡೀತಾ ಇದೆ. ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಏನ್ 3 ತಿಂಗಳಿದೆ, ಈಗಲೇ ಶುರು ಮಾಡ್ಕೊಂಡಿದ್ದಾರೆ ತಮ್ಮ ಕಸರತ್ತನ್ನ. ಹೇಗಾದ್ರೂ ಮಾಡಿ ಅಳೆದು ತೂಗಿ ಅಣ್ಣನ ಮಗನನ್ನ ಗೆಲ್ಲಿಸಬೇಕು ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಏನಿದ್ದಾರೆ ಹಲವಾರು ರೀತಿಯಾದಂತಹ ಸರ್ಕಸ್ ನಡೀತಿದ್ದಾರೆ. ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಈಗ ಬಾಲಚಂದ್ರ ಬಳಿಕ ಚುನಾವಣಾ ಅಖಾಡಕ್ಕೆ ಸಾಹುಕಾರ್ ಎಂಟ್ರಿ ಕೊಟ್ಟಿದ್ದಾರೆ. ಸೌದತ್ತಿ ಶಾಸಕ ಅತ್ಯಾಪ್ತ ವಿಶ್ವಾಸ ವೈದ್ಯ ಕ್ಯಾಂಪೇನ್ ನಡೆಸಿದ್ದಾರೆ. ಯರಗಟ್ಟಿಯಿಂದ ನಿರ್ದೇಶಕ ಸ್ಥಾನಕ್ಕೆ ವಿಶ್ವಾಸ ವೈದ್ಯ ಕಣಕ್ಕೆ ಇಳಿದಿದ್ದಾರೆ. ಪಿಕೆಪಿಎಸ್ ನಿರ್ದೇಶಕರ ಸಭೆಯನ್ನ ಸತೀಶ್ ಜಾರಕಿಹೊಳಿ ಅವರು ನಡೆಸಿದ್ದಾರೆ. ಶಾಸಕ ವಿಶ್ವಾಸ್ ವೈದ್ಯ ನಿಲ್ಲುವಂತೆ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ರೈತರ ಶ್ರೇಯೋ ಅಭಿವೃದ್ಧಿಗೆ ಅಂತ ಹೇಳಿ ವಿಶ್ವಾಸ್ ಏನಾದ್ರೂ ನೆರವಾಗ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರ ಪರವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಪ್ರಚಾರವನ್ನು ನಡೆಸಿದ್ದಾರೆ. ಸೊ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇಳಿದಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಧುಮುಕಿದ್ದಾರೆ. ಇನ್ನೇನು 3 ತಿಂಗಳಿದೆ ಚುನಾವಣೆಗೆ. 3 ತಿಂಗಳು ಇರುವಾಗಲೇ ಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ. ಸೌದತ್ತಿ ಶಾಸಕ ಅತ್ಯಾಪ್ತ ವಿಶ್ವಾಸ್ ವೈದ್ಯ ಪರ ಕ್ಯಾಂಪೇನ್ ಅನ್ನ ಕೂಡ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಶಾಸಕ ವಿಶ್ವಾಸ್ ವೈದ್ಯ ನಿಲ್ಲುವಂತೆ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಮನವಿ ಮಾಡಿಕೊಂಡಿದ್ದಾರೆ. ಪಿಕೆಪಿಎಸ್ ನಿರ್ದೇಶಕರ ಸಭೆಯನ್ನ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ರೈತರ ಶ್ರೇಯೋಭಿವೃದ್ಧಿಗೆ ವಿಶ್ವಾಸ ನೆರವಾಗ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಕ್ಯಾಂಪೇನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸೊ ಈಗಾಗಲೇ ನೋಡಿ, ಬೆಳಗಾವಿಯ ರಾಜಕೀಯ ಶಕ್ತಿ ಕೇಂದ್ರ ಡಿಸಿಸಿ ಬ್ಯಾಂಕ್ ಏನಿದೆ, ಚುನಾವಣೆಗೆ 3 ತಿಂಗಳಿದೆ. ಅಳೆದು ತೂಗಿ ಮಗನನ್ನ ಗೆಲ್ಲಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ವಿಶ್ವಾಸ್ ವೈದ್ಯ ಅವರ ಪರವಾಗಿ ಕ್ಯಾಂಪೇನ್ ನಡೆಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಂದ್ರೆ ಅಂತಹ ಸಂದರ್ಭದಲ್ಲಿ ಅವರು ನೆರವಾಗ್ತಾರೆ. ಹೇಗಾದ್ರೂ ಮಾಡಿ ಮಗನನ್ನ ಗೆಲ್ಲಿಸಬೇಕು ಆ ಒಂದು ಚುನಾವಣೆಯಲ್ಲಿ ಅನ್ನುವಂಥ ಕಾರಣಕ್ಕಾಗಿ ಸತತವಾಗಿ ಕ್ಯಾಂಪೇನ್ ನಡೆಸೋದಕ್ಕೂ ಕೂಡ ಮುಂದಾಗಿದ್ದಾರೆ ಅವರ ಪರವಾಗಿ. ಬೆಳಗಾವಿಯ ರಾಜಕೀಯ ಶಕ್ತಿ ಕೇಂದ್ರ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಘಟಾನುಘಟಿಗಳ ಸ್ಪರ್ಧೆ ಮಾಡುತ್ತಿದ್ದಾರೆ. ಸಚಿವರ ಮಕ್ಕಳು, ಶಾಸಕರು ಸ್ಪರ್ಧೆಗೆ ಈಗಾಗಲೇ ಸಿದ್ಧತೆಯನ್ನ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಸಹೋದರ ಹಿಡಿತದಲ್ಲಿದೆ. ಬಾಲಚಂದ್ರ ಜಾರಕಿಹೊಳಿ ಅವರ ಹಿಡಿತದಲ್ಲಿದೆ. ಜಾರಕಿಹೊಳಿ ಆಪ್ತ ಅಪ್ಪಾಸಾಬ್ ಕುಲಗೋಡೆ ಈಗ ಅಧ್ಯಕ್ಷರಾಗಿದ್ದಾರೆ. ಈ ವರ್ಷ 33 ಕೋಟಿ ಲಾಭದಲ್ಲಿರುವಂತಹ ಬ್ಯಾಂಕ್ ಇನ್ನು 3 ತಿಂಗಳಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯುತ್ತೆ. ಈಗಲೇ 33 ಕೋಟಿ ಲಾಭದಲ್ಲಿದೆ. ಇನ್ನು ಡಬಲ್ ಆಗ್ಬೋದಲ್ವಾ ಇನ್ನು 3 ತಿಂಗಳು ಬಿಟ್ರೆ. ಚುನಾವಣೆ ಸ್ಪರ್ಧೆ ಮಾಡಲು ಆಕಾಂಕ್ಷಿಗಳಿಂದ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ನಡೆಸಿದ್ದಾರೆ. ಒಂದು ಕಡೆ ಪ್ರಭಾವಿಗಳು, ಅವ್ರ ಕುಟುಂಬದವರೇ ಸ್ಪರ್ಧೆಗೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಹುಲ್ ಜಾರಕಿಹೊಳಿ, ಚಂದ್ರರಾಜ್ ಜಾರಕಿಹೊಳಿ, ಹಟ್ಟಿಹೊಳಿ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ, ರಾಜು ಕಾಗೆ, ಬಸವರಾಜ್ ಕೌಜಲಗಿ ಸೇರಿ ಪ್ರಭಾವಿಗಳಿಂದ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತಹ ಇನ್ನೇನು 3 ತಿಂಗಳಿದೆ. ಅಷ್ಟರಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಬೆಳಗಾವಿ ರಾಜಕೀಯ ಶಕ್ತಿ ಕೇಂದ್ರ ಡಿಸಿಸಿ ಬ್ಯಾಂಕ್ ಚುನಾವಣೆ 3 ತಿಂಗಳಲ್ಲಿ ನಡೆಯುತ್ತೆ. ಘಟಾನುಘಟಿಗಳ ಸ್ಪರ್ಧೆ ನಡೀತಾ ಇದೆ. ಸಚಿವರ ಮಕ್ಕಳು, ಶಾಸಕರು ಸ್ಪರ್ಧೆಗೆ ಈಗಾಗಲೇ ಸಿದ್ಧತೆಯನ್ನ ನಡೆಸಿದ್ದಾರೆ. ಸೊ ಡಿಸಿಸಿ ಬ್ಯಾಂಕ್ಗೆ ಯಾರೆಲ್ಲ ಸ್ಪರ್ಧೆ ಮಾಡ್ತಿದ್ದಾರೆ ಹಾಗಾದ್ರೆ? ರಾಹುಲ್ ಜಾರಕಿಹೊಳಿ ಬೆಳಗಾವಿ ತಾಲೂಕಿನಿಂದ, ಖಾನಾಪುರ ಕ್ಷೇತ್ರದಿಂದ ಚಂದ್ರರಾಜ್ ಹಟ್ಟಿಹೊಳಿ, ಹಾಗೆ ರಾಮದುರ್ಗದಿಂದ ಅಶೋಕ ಪಟ್ಟಣ, ಯರಗಟ್ಟಿಯಿಂದ ವಿಶ್ವಾಸ್ ವೈದ್ಯ, ಹಾಗೆ ಚಿಕ್ಕೋಡಿಯಿಂದ ನೋಡೋದಾದ್ರೆ ಗಣೇಶ್ ಹುಕ್ಕೇರಿ ಅವರು ಕೂಡ ಈ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ.
ಹಾಗೆ ಕಾಗವಾಡ ಕ್ಷೇತ್ರದಿಂದ ನೋಡ್ತಾ ಹೋಗೋದಾದ್ರೆ ರಾಜು ಕಾಗೆ ಅವರು ಕೂಡ ಈ ಒಂದು ಲಿಸ್ಟ್ ನಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ DCC ಬ್ಯಾಂಕ್ಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನೇನು 3 ತಿಂಗಳು ಬಾಕಿ ಇದೆ. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ನಡೆಸ್ತಿದ್ದಾರೆ.